ಬಹುತೇಕ ನಿಮ್ಮ ಸ್ನೇಹಿತರು ಪುಟ್ಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದರು. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ಲಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾಯಿದ್ದೀವಿ, ನಾಳೆನೂ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಡೀ 8 ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಕುಮಾರಣ್ಣವ್ರನ್ನೂ ಕರೆದಿದ್ದೀವಿ. ನಿಖಿಲ್ ಅವ್ರಿಗೆ ಕಳೆದ ಬಾರಿ ಮನಸ್ಸಿಗೆ ನಾವು ಈ ಜಿಲ್ಲೆಯ ಜನ ಎಲ್ಲೋ ಒಂದು ಕಡೆ ನೋವು ಮಾಡಿದ್ದೀವಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಸಲ ಅಭ್ಯರ್ಥಿ ಆಗಬೇಕು ಅಂತ ನಾವು ಈ ಕ್ಷಣದಲ್ಲೂ ಈಗಲೂ ನಾನು ಪಾಂಡುಪುರ ಈ ಮಣ್ಣಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ. ಅದು ಪಕ್ಷದ ತೀರ್ಮಾನ. ಇನ್ನು ಇಲ್ಲಿ ವೈಯಕ್ತಿಕವಾಗಿ ಏನಿಲ್ಲ. ನಾನು ಒಬ್ಬ ಹಿರಿಯ ನಾಯಕನಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಾ ಅಂತ ರೇಗಿಸ್ತಾರೆ ಮತ್ತೆ ಮಾಧ್ಯಮದವರು. ಹೇಳ್ಬಿಡಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ರಾಜಕಾರಣದಿಂದ ದೂರ ಇರ್ತೀವಿ. ನಾನು ಕಾರ್ಯಕರ್ತರಾಗಿ ದುಡಿತೀವಿ. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದು ಕಡೆ ಹೌದು ಕುಮಾರಣ್ಣರವರು ಬರಲಿ, ನಿಖಿಲ್ ಅಣ್ಣವರು ಬರಲಿ, ಹೆಚ್ಚು ಹೊತ್ತು ನಿಖಿಲ್ ಅಣ್ಣ. ಕುಮಾರಣ್ಣನ್ಗೆ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೊತಾರೆ ಹೋಗಿ? ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ. ಅದು ಪಕ್ಷದ ವರಿಷ್ಠ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠ ತೀರ್ಮಾನ ಅಲ್ಲ. ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದ್ದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದು ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲ ಅಣ್ಣ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ. ಸಿಕ್ತಲ್ಲ ಉತ್ತರ. ನೀವೆಷ್ಟು ತಿರ್ತಿದ್ರೆ ಅದೇ ಉತ್ತರ. ಆಯ್ತಣ್ಣ, ಅವರು ಕೇಳಬೇಕು, ಅವ್ರಿಗೆ ಅಧಿಕಾರ ಇದೆ, ಅಕ್ಕಿದೆ, ಕೇಳ್ತಾರೆ. ಅಲ್ಟಿಮೇಟ್ಲಿ ಕೇಂದ್ರ ನಾಯಕರು ತೀರ್ಮಾನ ತಾತಾರೆ ಪಕ್ಷದ. ಬಹುತೇಕ ನಿಮ್ಮ ಸ್ನೇಹಿತರು ಪುಟ್ಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದರು. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ಲಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾಯಿದ್ದೀವಿ, ನಾಳೆನೂ ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಡೀ 8 ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಕುಮಾರಣ್ಣವ್ರನ್ನೂ ಕರೆದಿದ್ದೀವಿ. ನಿಖಿಲ್ ಅವ್ರಿಗೆ ಕಳೆದ ಬಾರಿ ಮನಸ್ಸಿಗೆ ನಾವು ಈ ಜಿಲ್ಲೆಯ ಜನ ಎಲ್ಲೋ ಒಂದು ಕಡೆ ನೋವು ಮಾಡಿದ್ದೀವಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಸಲ ಅಭ್ಯರ್ಥಿ ಆಗಬೇಕು ಅಂತ ನಾವು ಈ ಕ್ಷಣದಲ್ಲೂ ಈಗಲೂ ನಾನು ಪಾಂಡುಪುರ ಈ ಮಣ್ಣಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀನಿ. ಅದು ಪಕ್ಷದ ತೀರ್ಮಾನ. ಇನ್ನು ಇಲ್ಲಿ ವೈಯಕ್ತಿಕವಾಗಿ ಏನಿಲ್ಲ. ನಾನು ಒಬ್ಬ ಹಿರಿಯ ನಾಯಕನಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಾ ಅಂತ ರೇಗಿಸ್ತಾರೆ ಮತ್ತೆ ಮಾಧ್ಯಮದವರು. ಹೇಳ್ಬಿಡಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ರಾಜಕಾರಣದಿಂದ ದೂರ ಇರ್ತೀವಿ. ನಾನು ಕಾರ್ಯಕರ್ತರಾಗಿ ದುಡಿತೀವಿ. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದು ಕಡೆ ಹೌದು ಕುಮಾರಣ್ಣರವರು ಬರಲಿ, ನಿಖಿಲ್ ಅಣ್ಣವರು ಬರಲಿ, ಹೆಚ್ಚು ಹೊತ್ತು ನಿಖಿಲ್ ಅಣ್ಣ. ಕುಮಾರಣ್ಣನ್ಗೆ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೊತಾರೆ ಹೋಗಿ? ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ. ಅದು ಪಕ್ಷದ ವರಿಷ್ಠ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠ ತೀರ್ಮಾನ ಅಲ್ಲ. ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದ್ದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದು ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲ ಅಣ್ಣ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ.
ಸಿಕ್ತಲ್ಲ ಉತ್ತರ ನೀವು ಎಷ್ಟು ತಿರ್ತಿದ್ರೆ ಅದೇ ಉತ್ತರ. ಆಯ್ತಣ್ಣ, ಅವರು ಕೇಳಬೇಕು, ಅವ್ರಿಗೆ ಅಧಿಕಾರ ಇದೆ, ಹಕ್ಕಿದೆ, ಕೇಳ್ತಾರೆ. ಅಲ್ಟಿಮೇಟ್ಲಿ ಕೇಂದ್ರ ನಾಯಕರ ತೀರ್ಮಾನ ತಾತಾರೆ ಪಕ್ಷದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.